ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಬೆರಳೆಣಿಕೆಯ ಕೆಲವು ನಾಯಕರು ಮಾತ್ರ RSS ವಿರುದ್ಧ ಮಾತಾಡ್ತಿದ್ದೀರಿ ವಿನಃ ಉಳಿದ ಯಾವ ನಾಯಕರು, ಸಚಿವರು, ಶಾಸಕರು ಯಾರು ಕೂಡ ಮಾತಾಡ್ತಿಲ್ಲ. ಅಂದ್ರೆ ಅವರು ಪರೋಕ್ಷವಾಗಿ RSS ನ ಒಪ್ಕೊಂಡಿದ್ದಾರೆ ಅಂತನ, ಹೇಗೆ ಅದು? RSS ನ ಒಪ್ಕೊಂಡಿರೋರು ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಇರಕ್ಕಾಗೋದಿಲ್ಲ, ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಈಗಾಗಲೇ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಸ್ಲೀಪರ್ ಸೆಲ್ಗಳನ್ನೆಲ್ಲ ಹೊರಗಡೆ ಹಾಕ್ಬೇಕು ಅಂತ ಸಹ ಹೇಳಿದ್ದಾರೆ. ಆದ್ರಿಂದ ಅವ್ರು ಹೇಳಿದ್ರು, ಯಾಕಂದ್ರೆ ಎಲ್ರಿಗೂ ಸಹ RSS ಇತಿಹಾಸ ತಿಳ್ಕೊಳಕ್ ಹೋಗೋದಿಲ್ಲ, ನಮ್ಗೆ ಯಾಕೆ ಬೇಕು ಅಂತ ಬಿಟ್ಟಿರ್ತಾರೆ. ನಾವೆಲ್ಲರೂ ಸಹ ವಿದ್ಯಾರ್ಥಿ ದಶೆಯಿಂದ ಬಂದಿರೋದ್ರಿಂದ ನಾವು ಸ್ವಲ್ಪ ತಿಳ್ಕೊಂಡಿರೋದ್ರಿಂದ ನಾವು ಮಾತಾಡಕ್ಕೆ ಹೋಗ್ತಾ ಇದೀವಿ ವಿನಃ ಅದ್ರ ಅರ್ಥ ಯಾರಾದ್ರೂ ಮಾತಾಡ್ಲಿಲ್ಲ ಅಂದ್ರೆ ಅದು RSS ಪರ ಇದ್ದಾರೆ ಅಂತ ಯಾರು ಸಹ ಹೇಳಲಿಕ್ಕಿಲ್ಲ. ಆ ಥರ RSS ಪರ ಇದ್ದವ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಜಾಗನೂ ಇಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಒಂದ್ ಕಡೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ, RSS ನ ನಿಷೇಧ ಮಾಡಿ ಅಂತ ನಾನು ಎಲ್ಲೂ ಹೇಳಿಲ್ಲ, ಆದ್ರೆ RSS ಕಾರ್ಯಚಟುವಟಿಕೆಗಳು ಸರ್ಕಾರಿ ಜಾಗಗಳಲ್ಲಿ ಆಗಬಾರ್ದು ಅಥವಾ ಅನುಮತಿ ತಗೊಂಡು ಮಾಡಬೇಕು ಅನ್ನೋಂಥದ್ದು ಹೇಳಿದೆ. ನಿಷೇಧ ಮಾಡಬೇಕು ಅಂತ ನಾನು ಎಲ್ಲೂ ಹೇಳಿಲ್ಲ ಅನ್ನೋ ತರದಲ್ಲಿ ಅವ್ರು ಹೇಳ್ತಾರೆ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ ನಿಷೇಧ ಮಾಡಬೇಕು ಅನ್ನೋ ತರದಲ್ಲಿ. ಯಾಕೆ ದ್ವಂದ್ವ ನೀತಿ ಏನಿಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಹೇಳಿರ್ತಕ್ಕಂಥದ್ದು, ಸರ್ಕಾರಿ ಜಾಗಗಳಲ್ಲಿ ಏನಾದರೂ ಚಟುವಟಿಕೆಗಳು ಯಾವುದೇ ಸಂಘ ಸಂಸ್ಥೆಗಳು ಮಾಡಿದಾಗ ಸರ್ಕಾರಿ ಪರ್ಮಿಷನ್ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಅಥವಾ ಸ್ಕೂಲು, ಕಾಲೇಜ್ ಅಥವಾ ಗೌರ್ಮೆಂಟ್ ಎಲ್ಲೇ ಆದ್ರೂ ಕೂಡ ಇದು ಯಾಕೆ ಹೇಳ್ತಾ ಇದ್ದಾರೆ ಅಂತ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ನೀವು ನಿಮ್ಮ ಗಮನಕ್ಕೆ ಬಂದಿರಬೇಕು, ಸಿಂದಗಿನಲ್ಲಿ ಪಾಕಿಸ್ತಾನದ ಧ್ವಜ ಹಾರಿಸ್ಬಿಟ್ಟು ಅಲ್ಲಿ ಕೋಮುಗಲಭೆ ಸೃಷ್ಟಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ತದನಂತರ ಉಡುಪಿನಲ್ಲಿ ಮೊನ್ನೆ ಒಂದು 3 ತಿಂಗಳ ಹಿಂದೆ ಒಂದು ಹಸು ಹತ್ಯೆ ಮಾಡಿಬಿಟ್ಟು ಅದನ್ನ ಯಾರೋ ಅಲ್ಪಸಂಖ್ಯಾತರು ಮಾಡಿದ್ದಾರೆ ಅಂತೇಳಿ ಅಲ್ಲಿ ಕೋಮುಗಲಭೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅವರು ಖರ್ಗೆ ಸಾಹೇಬ್ ಹೇಳಿರ್ತಕ್ಕಂಥ 100% ಸತ್ಯ. ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಶಾಂತಿ, ಕಾನೂನು ಸುವ್ಯವಸ್ಥೆಯನ್ನ ಕೆಡಿಸ್ಲಿಕ್ಕೆ ಸರ್ವ ಪ್ರಯತ್ನವನ್ನು ಸಹ ಈ ಸಂಘ ಸಂಸ್ಥೆಗಳು ಮಾಡ್ತಾ ಇರೋದ್ರಿಂದ ಇದನ್ನು ನಿಷೇಧ ಮಾಡಬೇಕು ಅಂತ ಹೇಳಿರೋದು 100% ಸತ್ಯ. ಸರ್, ಈಗ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ನ ಹಲವು ಹಿರಿಯ ನಾಯಕರು ಈ ಪ್ರಯತ್ನ ಮಾಡಿದ್ರು, ಖರ್ಗೆ ಅವರು ಕೂಡ ಈ ಹಿಂದೆ ಪ್ರಯತ್ನ ಮಾಡಿದ್ರು, ಸಾಧ್ಯ ಆಗಿರಲಿಲ್ಲ. ನ್ಯಾಯಾಲಯ ಮತ್ತೆ ಜನರು ಒಪ್ಕೊಂಡಿರುವಂತಹ ಒಂದು ಸಂಘಟನೆನ ಇವ್ರು ಯಾರು ಬ್ಯಾನ್ ಮಾಡೋಕೆ ಅನ್ನೋ ತರದಲ್ಲಿ ಅವರು ಪ್ರಶ್ನೆ ಮಾಡಿದ್ದಾರೆ. ಮತ್ತೆ ದೇಶದ ಭದ್ರತೆ ಮತ್ತೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಮಾಡ್ತಿರೋ ಸಂಘಟನೆ ಹೇಗೆ ಬ್ಯಾನ್ ಮಾಡ್ತಾರೆ ಅಂತ ಪ್ರಶ್ನೆ ಇಟ್ಟಿದ್ದಾರೆ ಅವರು. ದೇಶದ ಭದ್ರತೆ ಅನ್ನೋದನ್ನ ಇವರು ಬಹಳ ಸ್ಪಷ್ಟವಾಗಿ ಹೇಳಿದ್ರೆ ಬಹಳ ಚೆನ್ನಾಗಿರುತ್ತೆ. ದೇಶದ ಭದ್ರತೆಗೋಸ್ಕರ RSS ಅವರು ಯಾವ ರೀತಿಯ ಕಾರ್ಯ ಚಟುವಟಿಕೆಗಳು ಮಾಡಲಿ ಅಂತ ಇದುವರೆಗೂ ಸಹ ಹೇಳಿಲ್ಲ. ಮತ್ತೆ ಕಾಂಗ್ರೆಸ್ ಪಕ್ಷದ ಹಿಂದಿನ ಇತಿಹಾಸ ತೆಗೆದುಕೊಂಡಾಗ ಪ್ರಯತ್ನ ಮಾಡಿದ್ರು ಅಂತ ಹೇಳಿ ಹೊಸಬಾಳೆ ಅವರು ಹೇಳಿದ್ದಾರೆ. ಯಾಕೆ ಪ್ರಯತ್ನ ಮಾಡಿದ್ರು ಅಂತ ಹೇಳಿದರೆ, ಹಿಂದೆ 1969 ಇಸ್ವಿನಲ್ಲಿ ಜಸ್ಟಿಸ್ ರಘುಬರ್ ದಯಾಲ್ ಅವರ ಒಂದು ಕಮಿಷನ್ ಮಾಡಿದ್ರು. ಅದರ ರಾಂಚಿ, ಹಟಿಯಾ, ಜಮ್ಶೆಡ್ಪುರಲ್ಲಿ ಕೋಮುಗಲಭೆಗಳಾದಾಗ ತಂತ್ರ ಜಸ್ಟಿಸ್ ಜಗನ್ಮೋಹನ್ ರೆಡ್ಡಿ ಅವರು ಮಾಡಿದ್ರು ಅಹಮದಾಬಾದಲ್ಲಿ ಆದಂತಹ ಕೋಮುಗಲಭೆಗಳಲ್ಲಿ. ಆಮೇಲೆ ಜಸ್ಟಿಸ್ DP ಮಂಡೋಲ್ ಅಂತ ಹೇಳಿ ಅವರು ಭಿವಾಂಡಿ ಮತ್ತು ಜಲ್ಗಾಂವಲ್ಲಿ ಆದಂತಹ ಕೋಮುಗಲಭೆಗಳಲ್ಲಿ. ಮತ್ತೆ ಅದು ಬಿಟ್ಟರೆ ಜಸ್ಟಿಸ್ ಜೋಸೆಫ್ ಅವರು ತಳ್ಳಿಚೇರಿನಲ್ಲಾದಾಗ ಎಲ್ಲ ಕಮಿಷನ್ ಎನ್ಕ್ವೈರಿ ಕೂಡ ನೇರವಾಗಿ ಈ ಒಂದು ಕೋಮುಗಲಭೆಗಳಿಗೆ RSS ಪ್ರತ್ಯಕ್ಷವಾಗಿ ಕಾರಣ ಅಂತ ಹೇಳಿ ಇಂಡೈಟ್ ಮಾಡಿದ್ರು. ಹೊಸಬಾಳೆಯವರು ಯಾವ ಸಮಾಜ, ಯಾವ ಕೋರ್ಟ್ ಒಪ್ಕೊಂಡಿದೆ ಹೇಳ್ತಾ ಇದ್ದಾರೆ ಅನ್ನೋದನ್ನ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇವ್ರದೆಲ್ಲ ನಾಗ್ಪುರ್ ಯೂನಿವರ್ಸಿಟಿ, ವಾಟ್ಸಪ್ ಯೂನಿವರ್ಸಿಟಿ ಬಂದಿರೋರು, ಅದು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಓದಿರ್ತಕ್ಕಂಥವ್ರು ಹೊಸಬಾಳೆಯವರು. ಅವ್ರು ಈ ಹೇಳಿಕೆ ಕೊಡ್ತಾರೆ ಅಂತ ಹೇಳಿ ನಮ್ಗೇನು ಬರಲಿಲ್ಲ. ಅಂದ್ರೆ RSS ನಲ್ಲಿ ಒಂದು ಕ್ರಿಯೆ ಇದೆ. ಅಂದ್ರೆ ಅಕ್ರಮವನ್ನ ಸಕ್ರಮ ಮಾಡ್ತಕ್ಕಂಥ ಬಹಳ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಇವತ್ತಿಗೂ ಕೂಡ ದೇಶದ ಮೊದಲನೇ ಭಯೋತ್ಪಾದಕ ಅಂತ ಹೇಳಿ ನಾಥುರಾಮ್ ಗೋಡ್ಸೆ ಅವರು ಘೋಷಣೆ ಮಾಡಿಲ್ಲ. ಇವತ್ತು ಸಹ ಅವರ ಭಾಷೆನಲ್ಲಿ ಹೇಳ್ತಕ್ಕಂಥದ್ದು ಮಹಾತ್ಮ ಗಾಂಧಿ ಅವರ ಮರ್ಡರ್ ಆಗಿಲ್ಲ, ಅದು ವಧೆ ಆಗಿದೆ ಅಂತ ಹೇಳಿ. ವಧ ಅಂದ್ರೆ ಆ ಸಂಸ್ಕೃತ ಭಾಷೆಯನ್ನು ಉಪಯೋಗಿಸ್ತಾರೆ. ಯಾರನ್ನೂ ಮೂರ್ಖನಾಗಿ ಮಾಡೋಕ್ಕಾಗೋದಿಲ್ಲ. ಸರ್, ಅದೀಗ ಬಹಳಷ್ಟು ಚರ್ಚೆ ಕಾರಣ ಆಗಿದೆ. RSS ನ ವೈಯಕ್ತಿಕವಾಗಿ ಬ್ಯಾನ್ ಮಾಡೋದ್ರಲ್ಲಿ ನಂದೇನು ಅಭ್ಯಂತರ ಇಲ್ಲ. ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲೇ ಹಾಳಾಗ್ತಾ ಇದ್ರು ಅದಕ್ಕೆ ಮುಖ್ಯವಾಗಿ ಕಾರಣ BJP ಮತ್ತೆ RSS. ಹೀಗಾಗಿ ಅದನ್ನ ಬ್ಯಾನ್ ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಆದ್ಮೇಲೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ RSS ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವರು ಇದ್ರ ಬಗ್ಗೆ ಹೇಳುವಾಗ ಬಹಳ ದಾಖಲೆಗಳು, ಸಾಕ್ಷಿಗಳು ಇಟ್ಕೊಂಡೇ ಹೇಳಿರ್ತಾರೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಊರಿಗೆ ಹೋಗಿ ಕೆವಡಿಯಾದಲ್ಲಿ ಪ್ರಧಾನಮಂತ್ರಿಗಳು ಭಾಷಣ ಮಾಡುವಾಗ ಸರ್ದಾರ್ ಪಟೇಲ್ ಅವರ ವಿಚಾರ ಹೇಳುವಾಗ ಇದನ್ನು ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಯಾವ ಸರ್ದಾರ್ ಪಟೇಲ್ ರವರು 1948 ಇಸ್ವಿನಲ್ಲಿ
ಮಹಾತ್ಮ ಗಾಂಧಿಯವರ ಹತ್ಯೆ ಆದ ನಂತರ ಅದನ್ನು ನಿಷೇಧ ಮಾಡಿದರು. ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು, ಅವರು ಈ ನಿಷೇಧ ನಾವೇನಾದರೂ ತೆಗಿಬೇಕಾದ್ರೆ ನೀವು ನಿಮ್ಮ ಸಂಘದ ಚಟುವಟಿಕೆಗಳೇನು, ಧ್ಯೇಯ ಉದ್ದೇಶ ಏನು ಅನ್ನೋದನ್ನು ನನಗೆ ನೀವು ಕೊಟ್ಟರೆ, ನಿಮ್ಮ ಕಾನ್ಸ್ಟಿಟ್ಯೂಷನನ್ನು ಕೊಟ್ಟರೆ ಮಾತ್ರ ನಾನು ಒಪ್ಕೊಳ್ತೀನಿ ಅಂತ ಹೇಳಿ ಆ ಕಾನ್ಸ್ಟಿಟ್ಯೂಷನ್ ಕೊಟ್ಟಾದ್ಮೇಲೂ ಸಹ ಕೇಂದ್ರ ಸರ್ಕಾರದ ಆಗಿದ್ದಂಥ ಕ್ಯಾಬಿನೆಟ್ ಅದನ್ನು ರಿಜೆಕ್ಟ್ ಮಾಡಿ ಸರ್ದಾರ್ ಪಟೇಲ್ ಭಾಳ ಸ್ಪಷ್ಟವಾಗಿ ಹೇಳಿದರು, ಈ ಒಂದು ಸಂಘಟನೆ ಕೋಮುವಾದಿ ಸಂಘಟನೆ ದೇಶದಲ್ಲಿ ದ್ವೇಷ ಭಾವನೆಯನ್ನು ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಟ್ಕೊಂಡು ಅದರ ಫಲಿತಾಂಶ ಮಹಾತ್ಮ ಗಾಂಧಿಯವರ ಕೊಲೆ ಆಗಿದೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳಿದರು. ಆ ನಂತರ ಅದು ಎಮರ್ಜೆನ್ಸಿನಲ್ಲಿ ಇರ್ಬೋದು, ಇಂದಿರಾ ಗಾಂಧಿ ಅವ್ರ ಮನೆಗೆ ಗೆರಾವ್ ಮಾಡಬೇಕು ಆಗಲೂ ಸಹ ತದನಂತರ RSSನ ನಿಷೇಧ ಮಾಡಿದರು. ಆ ನಂತರ 91ನಲ್ಲಿ ಬಾಬ್ರಿ ಮಸೀದ್ ಕೆಡದಾಗ ಇವೆಲ್ಲವನ್ನು ಇತಿಹಾಸವನ್ನು ನೋಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಹೇಳಿರ್ತಕ್ಕಂಥದ್ದು ಸತ್ಯಾಂಶ ಇದೆ. ಅಶೋಕ್ ಅವರು ಹೊಸದೇನಲ್ಲ, ಸಾಮ್ರಾಟ್ ಅಶೋಕ್ ಅಂತ ಅವ್ರ ಜಾಲಲಿನಲ್ಲಿ ನಾನು ಅವರು ಕಾಕಿ ಚಡ್ಡಿ ಹಾಕಿ ನಮ್ಮ ಮೊದಲ ಚಡ್ಡಿಯಿಂದನೂ ನೋಡಿದ್ದೀನಿ ಅವ್ರಿಗೆ. ಅವ್ರು ಅಶೋಕ್ ಅವ್ರು ಹೇಳ್ತಾ ಇರ್ತಾರೆ, ತಿರುಕನ ಕನಸು ಅಷ್ಟೇ ಅವ್ರಿಗೆ ಭಾಳ. ಯಾಕಂದರೆ BJPನಲ್ಲಿ ಏನು ಸರಿ ಇದೆ ಅಂತ ಹೇಳಿದ್ಮೇಲೆ ಆಮೇಲೆ ಅವ್ರ ತಟ್ಟೆನಲ್ಲಿ ಹೆಗಣ ಬಿದ್ದಿದೆ, ನಮ್ಮ ತಟ್ಟೆನಲ್ಲಿ ನೊಣ ಬಿದ್ದಿರೋದು ಹುಡುಕ್ತಾ ಇದ್ದಾರೆ ಅಷ್ಟೇ. ಸರ್, ಈಗ ಬೆಂಗಳೂರು ಡೆವಲಪ್ಮೆಂಟ್ ವಿಚಾರವಾಗಿ ಬಹಳ ಚರ್ಚೆ ಆಗ್ತಾ ಇರೋದು ಟನಲ್ ರೋಡ್ ಬಗ್ಗೆ ಸರ್. BJP ತೀವ್ರ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ. ಜೊತೆಗೆ ಜನರು ಕೂಡ ಈಗ PIL ಹಾಕಿದ್ದಾರೆ. ಅದ್ರ ಜೊತೆಗೆ ಅಂದ್ರೆ ಟನಲ್ ರೋಡ್ ಮಾಡಿದ್ರೆ ದಿನಕ್ಕೆ 600 ರೂಪಾಯಿ ಕೊಟ್ಟು ಓಡಾಡಬೇಕಾದಂತ ಸ್ಥಿತಿ ಇದೆ. ಇಂಥದ್ದು ಯಾರನ್ನು ಕೂಡ ಪರಿಗಣಿಸದೆ ಸರ್ಕಾರ ಮುಂದೆ ಹೆಜ್ಜೆ ಇಟ್ಟಿದೆ. ಈಗ ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಬಹಳಷ್ಟು ಜನಪ್ರಿಯ ಆಗಿರ್ತಕ್ಕಂಥ ನಗರ. ಇದರಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಹ ಮಾಡ್ಕೊಂಡು ಬಂದಿದೆ. ಮುಂದೆಯೂ ಸಹ ಮಾಡಲಿಕ್ಕೆ ಒಂದು ಪ್ರಯತ್ನ ಟನಲ್ ಮೂಲಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದರಿಂದ ನಾವೇನು ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತ ರೈಲ್ ಬಿಡ್ತಾ ಇಲ್ವಲ್ಲ, ನಾವು ಮಾಡ್ತೀವಿ ಅಂಥೇಳಿ ನಾವು ಯಾವುದೇ ಕೆಲಸ ಮಾಡಲಿಕ್ಕೆ ಹೋದಾಗಲೂ ಅಡ್ಡ ಆಗ್ತಕ್ಕಂಥದ್ದು ಇವರು ಇಷ್ಟು ದಿವಸ ಮಾಡಿದಾರಲ್ಲ. ಭಾರತೀಯ ಜನತಾ ಪಾರ್ಟಿ 11 ವರ್ಷ, ಇವರು ಹೆಚ್ಚು ಕಮ್ಮಿ ಸರ್ಕಾರಗಳು ಮಾಡ್ಕೊಂಡ್ಬಂದ್ರೆ ಯಾವುದಾದ್ರೂ ಒಂದು ಜನಪರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಕೇಳೋದು. ಬರೀ ಹಿಂದೂ ಮುಸ್ಲಿಂ ಜಾತಿ ಧರ್ಮದ ಹೆಸರಲ್ಲಿ ಇವರು ರಾಜಕಾರಣ ಮಾಡ್ತಾರೆ ವಿನಃ ಅಭಿವೃದ್ಧಿಗಾಗಿ ಇವ್ರು ಮಾಡಿರ್ತಕ್ಕಂಥದ್ದು ಏನೂ ಇಲ್ಲ. ಅಲ್ಲ, ತಜ್ಞರ ವರದಿಯನ್ನು ಕೂಡ ಕೇಳಲಿಕ್ಕೆ ರೆಡಿ ಇಲ್ಲ, ಅವ್ರು ಕರೆಸಿ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಜನರಿಗೆ ಇದು ಹೊರೆ ಆಗುತ್ತೆ ಮುಂದೇನೂ ಕೂಡ. ಈಗ ಮಾನ್ಯ ಡೆಪ್ಟಿ ಮುಖ್ಯಮಂತ್ರಿಗಳು ಬೆಂಗಳೂರು ನಗರದ ಉಸ್ತುವಾರಿ ವಹಿಸಿದ್ದಾರೆ. ಎಲ್ಲರತ್ರ ಮಾತಾಡಿ ಅವ್ರ ತೀರ್ಮಾನಕ್ಕೆ ಬರೋಕ್ಕಾಗುತ್ತೆ ವಿನಃ ಕ್ಯಾಬಿನೆಟಲ್ಲೂ ಸಹ ಚರ್ಚೆ ಆಗಿದೆ. ತೀರ್ಮಾನ ಬಂದ ನಂತರ ಆಗಿದೆ. ಯಾರಾದರೂ ಒಬ್ಬರು ನಾವು ಎಲ್ಲದರಲ್ಲೂ ನಾವು ಎನ್ಸೈಕ್ಲೋಪೀಡಿಯಾ ಅಂತ ಯಾರಾದರೂ ತಿಳ್ಕೊಂಡಿದ್ರೆ ಭಾರತೀಯ ಜನತಾ ಪಾರ್ಟಿ ಅವರ ಮೂರ್ಖತನ. ನವೆಂಬರ್ 21ಕ್ಕೆ ಅಥವಾ 26ಕ್ಕೆ DCM DK ಶಿವಕುಮಾರ್ ಅವರು CM ಆಗಿ ಪದಗ್ರಹಣ ಮಾಡ್ತಾರೆ ಅನ್ನೋ ಚರ್ಚೆ ಓಡಾಡ್ತಾ ಇದೆ ಸರ್. ನವೆಂಬರ್ ಕ್ರಾಂತಿ ಆದಮೇಲೆ ಸಂಕ್ರಾಂತಿ ಬರುತ್ತೆ, ಸಂಕ್ರಾಂತಿ ಆದಮೇಲೆ ಯುಗಾದಿ ಬರುತ್ತೆ, ಬರಲಿ ಬಿಡಿ. ಇವತ್ತು ಕೂಡ ಗಾಂಧಿನಗರ ಕ್ಷೇತ್ರದಲ್ಲಿ ಕೆಲವು ಕಾರ್ಯಕರ್ತರು CM DK ಶಿವಕುಮಾರ್ ಅವರಿಗೆ ಅನ್ನುವಂಥ ಜೈ ಘೋಷಣೆಗಳನ್ನು ಕೂಗಿದ್ದಾರೆ. ಈಗ ನಾನು ವಿದ್ಯಾರ್ಥಿ ದಶೆಯಿಂದ ಇದ್ದಾಗ ನಾವೆಲ್ಲ ಜಿಂದಾಬಾದ್ ಕಮಿಟಿನಲ್ಲಿ ಬಂದಿರೋರು. ಜಿಂದಾಬಾದ್ ಯಾಕೆ ಹಾಕ್ತಾರೆ, ಜೈ ಘೋಷಗಳು ಯಾಕೆ ಹಾಕ್ತಾರೆ ಅಂತೇಳಿ ನಾವೆಲ್ಲ ಡಾಕ್ಟರೇಟ್ ಮಾಡಿರೋದು. ಆದ್ದರಿಂದ ಅದು ಅಷ್ಟಕ್ಕೆ ಸೀಮಿತವಾಗಿರಲಿ ಬಿಡಿ. ನವೆಂಬರ್ ಕ್ರಾಂತಿ ಆಗುತ್ತೆ ಸರ್, ಸಂಕ್ರಾಂತಿ ಆಗುತ್ತೆ. ಸಂಕ್ರಾಂತಿ ಆಗುತ್ತೆ ಅಂದ್ರೆ ನವೆಂಬರ್ ಅಲ್ಲಿ ಸಂಕ್ರಾಂತಿ ಆಗುತ್ತಾ? ಇಲ್ಲ, ಈ ದೇಶದಲ್ಲಿ ಹಬ್ಬ ಹೆಂಗ್ ಬರುತ್ತೆ ಅಂದ್ರೆ ಕ್ರಾಂತಿ ಆದ್ಮೇಲೆ ಸಂಕ್ರಾಂತಿ, ಸಂಕ್ರಾಂತಿ ಆದ್ಮೇಲೆ ಯುಗಾದಿ, ಆ ಥರ ಬರ್ತಾ ಇರುತ್ತೆ. ಅದನ್ನ ನೋಡ್ತಾ ಇರ್ತಾರೆ. ಯಾವುದೇ ಬದಲಾವಣೆಗಳ ಥರ ಆಗೋದಿಲ್ಲ. ಅಲ್ಲ, ಅದನ್ನ ಅದಕ್ಕೆ ನಾ ಕಾಂಪಿಟೆಂಟ್ ಅಥಾರಿಟಿ ಅಲ್ಲ ನಾನು ಬದಲಾವಣೆ ಹೇಳಲಿಕ್ಕೆ. ಅದೇನಿದ್ರು ಸುರ್ಜೇವಾಲಾ ಅವರು, ಖರ್ಗೆ ಸಾಹೇಬ್ರು ಹೇಳ್ಬೇಕಾಗತ್ತೆ, ರಾಹುಲ್ ಗಾಂಧಿ ಅವರು ಹೇಳ್ಬೇಕಾಗತ್ತೆ, ವೇಣುಗೋಪಾಲ್ ಹೇಳ್ಬೇಕಾಗತ್ತೆ. ಆದರೆ ಈಗಿರ್ತಕ್ಕಂಥ ರಾಜಕೀಯ ಪರಿಸ್ಥಿತಿಯನ್ನು ನೋಡಿದಾಗ ಎಲ್ಲವೂ ಸಹ ಸುಗಮವಾಗಿ ಹೋಗ್ತಾ ಇದೆ. ಯಾಕಂದರೆ ಸೋಷಿಯಲ್ ಮೀಡಿಯಾ ಭಾಳ ಆ್ಯಕ್ಟಿವ್ ಇದೆ. ಯಾಕಂದರೆ ಸೋಷಿಯಲ್ ಮೀಡಿಯಾದನ್ನು ನಾವು ಖರೀದಿ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನ್ಯೂಸ್ ಹಾಕ್ಬೋದು. ಸೋಷಿಯಲ್ ಮೀಡಿಯಾಗೆ ನಾವು ಹೇಗೆ ದುಡ್ಡು ಕೊಡ್ತೀವೋ ಆ ಥರ ನ್ಯೂಸ್ ಹಾಕ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ದುಡ್ಡು ಕೊಡ್ತೀವೋ ಆ ಥರ ಸುದ್ದಿ ಹರಡ್ತಾರೆ. ಆದ್ದರಿಂದ ಅದಕ್ಕೆಲ್ಲ ಹೆಚ್ಚು ಗಮನ ಕೊಡೋಕ್ಕಾಗೋದಿಲ್ಲ. ಕಾಂಗ್ರೆಸ್ ಪಕ್ಷದ ರೀತಿ ನೀತಿಗಳ ಪ್ರಕಾರ ಅವ್ರದ್ದೇ ಆದ ರೀತಿಯಲ್ಲಿ ಮಾಡ್ತಾರೆ. ನಾವೇನು ಕೇಶವ್ ಕೃಪಾನೋ ನಾಗ್ಪುರ ಯೂನಿವರ್ಸಿಟಿಯಿಂದ ಬಂದು ವಿಚಾರಗಳ ತೆಗೆದುಕೊಂಡು ಹೇಳೋರಲ್ಲ.